ನೀ ಹಾವ್ ಕಮ್. ಇವತ್ತು ನಾವು ಗೋಬಿ ಮಂಚೂರಿ ಮಾಡುವ. ಗೋಬಿ ಮಂಚೂರಿ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಅರ್ಧ kg ಗೋಬಿ, ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿ, ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರೋ ಅರ್ಧ ಕ್ಯಾಪ್ಸಿಕಮ್, ಸ್ಪ್ರಿಂಗ್ ಆನಿಯನ್ ಸ್ವಲ್ಪ, ಚಾಪ್ಡ್ ಜಿಂಜರ್ 1 ಇಂಚು, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ 10 ಎಸಳು ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಉಪ್ಪು, ಮೈದಾ 4 ಟೀ ಸ್ಪೂನ್, 1.5 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ಕಾರ್ನ್ಫ್ಲೋರ್ 2 ಟೀ ಸ್ಪೂನ್, ಸಣ್ಣದಾಗಿ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ, ಟೊಮೆಟೊ ಸಾಸ್ 5 ಟೀ ಸ್ಪೂನ್, ಸೋಯಾ ಸಾಸ್ 2 ಟೀ ಸ್ಪೂನ್, ಚಿಲ್ಲಿ ಸಾಸ್ 1 ಟೀ ಸ್ಪೂನ್. ಮೊದಲಿಗೆ ನಾವು ಪಾತ್ರೆಯಲ್ಲಿ ಸ್ವಲ್ಪ ನೀರು ಮತ್ತು 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡು ಗೋಬಿಯನ್ನು ಚೆನ್ನಾಗಿ ಕ್ಲೀನ್ ಮಾಡೋಕ್ಕೆ 1-2 ನಿಮಿಷ ಬಿಸಿ ನೀರಲ್ಲೇ ಬಿಡಬೇಕು. ಗೋಬಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದರಲ್ಲಿ ಬಿಟ್ಟರೆ. ಸೊ ಇದರಲ್ಲಿ ಇರಲಿ ಸ್ವಲ್ಪ ಹೊತ್ತು. ಆಮೇಲೆ ಸ್ಟ್ರೈನರ್ಗೆ ಹಾಕಿ ಸೋಸಿ ಇಟ್ಕೋಬೇಕು. ಅದ್ರದ್ದು ನೀರೆಲ್ಲ ಚೆನ್ನಾಗಿ ಹೋಗಬೇಕು, ಅದಕ್ಕೋಸ್ಕರ. ಈಗ ಮ್ಯಾರಿನೇಷನ್ಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಗೋಬಿ ಎಲ್ಲ ಒಂದು ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಮೈದಾ, ಕಾರ್ನ್ಫ್ಲೋರ್, ಚಿಲ್ಲಿ ಪೌಡರ್, ಸಾಲ್ಟ್. ಸೊ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇವಾಗ ನಾನು ನೀರು ಹಾಕಿಲ್ಲ, ಆಮೇಲೆ ಬೇಕಾದಷ್ಟು ನೀರು ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ಕೋಟಿಂಗ್ ದಪ್ಪ ಬೇಕಂದರೆ ನೀವು ತಿಕ್ ಪೇಸ್ಟ್ ಮಾಡ್ಕೊಂಡು ಆಮೇಲೆ ಹಾಕೋಬೋದು. ಬಟ್ ನಾನು ಕೋಟಿಂಗ್ ಇಲ್ಲಿ ದಪ್ಪ ಮಾಡ್ತಾ ಇಲ್ಲ, ಕೋಟಿಂಗ್ ಲೈಟಾಗಿ ಇಡೋಣ ಅಂತ. ಕೋಟಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಕೋಟಿಂಗ್ ಬಂದರೆ ಸಾಕಾಗುತ್ತೆ ನನಗೆ. ನೀವು ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊಳ್ಳಿ. ಮ್ಯಾರಿನೇಟ್ ರೆಡಿ ಆಗಿದೆ. ಒಂದು 5 ನಿಮಿಷ ಸೈಡಿಗೆ ಇಡೋಣ, ಆಮೇಲೆ ಫ್ರೈ ಮಾಡಿ. ಒಂದು ಕಡಾಯಲ್ಲಿ ಅರ್ಧ ಲೀಟ್ರ್ ಎಣ್ಣೆ ತಗೊಂಡು ಎಣ್ಣೆ ಬಿಸಿ ಆಗೋ ತನಕ ವೆಯ್ಟ್ ಮಾಡಬೇಕು. ಇವಾಗ ಎಣ್ಣೆ ಬಿಸಿ ಆಗಿದೆ. ಸೊ ನಾವು ಗೋಬಿನ ಇದರಲ್ಲಿ ಫ್ರೈ ಮಾಡಬೇಕು. ಗೋಬಿ ಫ್ರೈ ಆಗಿದೆ ನೋಡಿ, ಕ್ರಿಸ್ಪಿಯಾಗಿ ನಿಮಗೆ ಕಾಣಿಸ್ತಾ ಇದೆ. ಫ್ರೈ ಆಗಿರೋ ಗೋಬಿನ ತೆಗೆದು ಸೈಡಲ್ಲಿ ಇಟ್ಕೊಳ್ಳೋಣ. ಗೋಬಿ ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಪ್ಯಾನ್ ಕಾದಿದೆ. 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಹೆಚ್ಚಿರುವ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸಿಲ್ಕಿ ಆಗೋ ತನಕ ಫ್ರೈ ಮಾಡಬೇಕು. ಈರುಳ್ಳಿ ಸಿಲ್ಕಿ ಆದಮೇಲೆ ಹೆಚ್ಚಿರೋ ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಕ್ಯಾಪ್ಸಿಕಮ್ ಫ್ರೈ ಆದಮೇಲೆ 1/4 ಟೀ ಸ್ಪೂನ್ ಉಪ್ಪು ಹಾಕ್ಕೋಬೇಕು. ಆಮೇಲೆ ಟೊಮೆಟೊ ಸಾಸ್, ಸೋಯಾ ಸಾಸ್, ಹಾಗೆಯೇ ಚಿಲ್ಲಿ ಸಾಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಲ್ಲಿ ಸಾಸ್ ನಿಮಗೆ ಬೇಕಾದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಮಿಕ್ಸ್ ಮಾಡಿದ್ಮೇಲೆ 1 ಟೀ ಸ್ಪೂನ್ ಕಾರ್ನ್ಫ್ಲೋರ್ ತಗೊಂಡು ಅದನ್ನು ನೀರು ಹಾಕ್ಕೊಂಡು 1 ಗ್ಲಾಸ್ ನೀರು ಹಾಕ್ಕೊಂಡು ಸ್ಲರಿ ಮಾಡಬೇಕು. ಸ್ಲರಿ ಮಾಡಿಬಿಟ್ಟು ಅದನ್ನು ಈ ಮಿಶ್ರಣಕ್ಕೆ ಹಾಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಡೀಪ್ ಫ್ರೈ ಮಾಡಿರೋ ಗೋಬಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದ್ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಸೆಟ್ ಆದಮೇಲೆ, ಇವಾಗ ಸೆಟ್ ಆಗಿದೆ ನೋಡಿ, ಸೆಟ್ ಆದಮೇಲೆ ಇದಕ್ಕೆ
ಸಣ್ಣಗೆ ಚಾಪ್ ಮಾಡಿರೋ ಸಣ್ಣಗೆ ಹೆಚ್ಚಿರೋ ಸ್ಪ್ರಿಂಗ್ ಆನಿಯನ್ ಹಾಕೊಳ್ಳಿ. ಗ್ಯಾಸ್ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಅಷ್ಟೇ, ಗೋಬಿ ಮಂಚೂರಿ ರೆಡಿ. ಬನ್ನಿ ಟೇಸ್ಟ್ ಮಾಡೋಣ.